ಮಿತ್ರರೇ, ನನ್ನ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ. BMTC ಬೆಂಗಳೂರವರು ಪತ್ರವನ್ನು ಹೊರಡಿಸಿ ಎಲ್ಲ DCಗಳಿಗೆ ಪತ್ರ ಬರೆದಿದ್ದಾರೆ. ಬಾಕಿ 26 ತಿಂಗಳ ಬಿಲ್ಲಿನ ಮಾಹಿತಿಯನ್ನು ದಿನಾಂಕ 11ರೊಳಗೆ ಕಳಿಸಲು ಕೋರಿದ್ದಾರೆ. ಆದರೆ ಸರ್ಕಾರ ಈಗಾಗಲೇ 450 ಕೋಟಿಗಳನ್ನು ಸಂಸ್ಥೆಗಳಿಗೆ ನೀಡಿದೆ. ಆದರೆ ಇದುವರೆಗೂ ನೌಕರರಿಗೆ ಬಟವಡೆ ಮಾಡದೇ ಇರುವುದು ದುರದೃಷ್ಟಕರ. ದೇಶದ ರಾಜಕೀಯದ ಚುನಾವಣೆಗಳ ಬಗ್ಗೆ ಹೇಳಬೇಕಾದರೆ, ಪಶ್ಚಿಮ ಬಂಗಾಳದಲ್ಲಿ ಶುಭೇಂದ್ರ ಅಧಿಕಾರಿ BJPಯಿಂದ, ಆಸಾಮಿನಲ್ಲಿ ಹಿಮಂತ ಬಿಸ್ಮಾ BJP ಮೈತ್ರಿ ಸ್ಪಷ್ಟ ಬಹುಮತ. ಆಮೇಲೆ ತಮಿಳುನಾಡಿನಲ್ಲಿ ಸ್ವಲ್ಪ ವಿಜಯ ಅಥವಾ ಬೇರೆ ಯಾರಾಗುವ ಸಂಭವ ಸ್ವಲ್ಪ ಜಾಸ್ತಿ ಇದೆ. ನಂತರ ಕೇರಳದಲ್ಲಿ VD ಸತೀಶನ್, ಪುಡುಚೇರಿಯಲ್ಲಿ NDA ಸ್ಪಷ್ಟ ಬಹುಮತ ಪಡೆದಿದೆ. ಈಗ ದೇಶದಲ್ಲಿ 27 ರಾಜ್ಯಗಳಲ್ಲಿ BJP ರಾಜ್ಯವನ್ನು ಆಳ್ತಾ ಇದೆ. ಸಾರಿಗೆ ಸಂಸ್ಥೆಯ ಬಗ್ಗೆ ಹೇಳಬೇಕಾದರೆ, ಕಳೆದ 6 ವರ್ಷಗಳಿಂದ ವೇತನ ಹೆಚ್ಚಳವಿಲ್ಲ, 38 ತಿಂಗಳ ಹಿಂಬಾಕಿ ಕೊಟ್ಟಿಲ್ಲ ಮತ್ತು ಇವರು ಕಡಿಮೆ ಸಂಬಳದಿಂದ ದುಡಿಯುತ್ತಿದ್ದಾರೆ. ಹೋಗಲಿ, 458 ಕೂಡ ಸರ್ಕಾರ ಬಿಡುಗಡೆ ಮಾಡಿದರೂ ಸಂಸ್ಥೆ ಇನ್ನೂವರೆಗೂ ಪಾವತಿಸಿಲ್ಲ. ಸಾರಿಗೆ ಸಂಸ್ಥೆಗಳು ಮೇ 20ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇದರಿಂದ ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆ ಆಗುವುದು ಗ್ಯಾರಂಟಿ. ಆದರೆ ಸರ್ಕಾರ ಮಾತ್ರ ಚಕಾರ ಎತ್ತಿಲ್ಲ. ಇವರ ಹಿಂಬಾಕಿ ವೇತನ ಪರಿಷ್ಕರಣೆಗೆ ಒತ್ತಾಯ ಸಂಚಾರ ಸ್ಥಗಿತಿಗೆ ಕಾರಣವಾಗಿದೆ. ಅದರಲ್ಲಿ ಸರ್ಕಾರ ಎಸ್ಮಾ ಕಾಯ್ದೆಯನ್ನು ನೀಡಿದೆ. ಆದರೆ ಎಷ್ಟರ ಮಟ್ಟಿಗೆ ಎಸ್ಮಾ ಕಾಯ್ದೆ ಸಾರಿಗೆ ನೌಕರರಿಗೆ ಪೆಟ್ಟು ಬೀಳುತ್ತಾ ನೋಡಬೇಕಾಗಿದೆ. ಸಾರಿಗೆ ನೌಕರರು ಈ ಸಲ ಮುಷ್ಕರ ಮಾಡುವುದಾಗಿಯೇ ತಿಳಿಸುತ್ತಿದ್ದಾರೆ. ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆಯಾಗಂತೆ ಸರ್ಕಾರ ಪರಿಹಾರವನ್ನು ನೀಡಬೇಕಾಗಿದೆ. ಆದರೆ ಸಾರಿಗೆ ನೌಕರರು 20ರಿಂದ ಸಾರಿಗೆ ನೌಕರರು ಮುಷ್ಕರ ಮಾಡುವುದಾಗಿ ಖಡಾಖಂಡಿತವಾಗಿ ಹೇಳುತ್ತಿರುವುದು ಕಂಡುಬಂದಿದೆ. ಸರ್ಕಾರ ಈಗಾಗಲೇ 450 ಕೋಟಿ ಏಪ್ರಿಲ್ ತಿಂಗಳಲ್ಲಿ ಸಂಸ್ಥೆಗಳಿಗೆ ಬಟವಣೆ ಮಾಡಿದೆ. ಆದರೆ ಸಂಸ್ಥೆಗಳು ಸಾರಿಗೆ ನೌಕರರಿಗೆ ಈ 450 ಕೋಟಿ ಬಿಡುಗಡೆ ಮಾಡಿ ಪಾವತಿಸಿಲ್ಲ. ಯಾಕೋ ಗೊತ್ತಿಲ್ಲ. ಆದರೆ 26 ತಿಂಗಳಿನಲ್ಲಿ ಇದು ಸುಮಾರು 450 ಕೋಟಿ. ಒಂದು ಸಣ್ಣ ಕಂತು ಇರ್ತದೆ. ಆದರೆ ಸರ್ಕಾರ ಈಗಾಗಲೇ ಬಿಡುಗಡೆಯಾದ ಹಣವನ್ನು ಸರ್ಕಾರಿ ನೌಕರರಿಗೆ, ಸಾರಿಗೆ ನೌಕರರಿಗೆ ಯಾಕೆ ಬಟವಡೆ ಮಾಡಲಿಲ್ಲವೆನ್ನುವುದು ಪ್ರಶ್ನೆ. ಮಾರ್ಚಿನಲ್ಲಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು 1271 ಕೋಟಿ ಹಣವನ್ನು ಸಾರಿಗೆ ಸಂಸ್ಥೆಗಳಿಗೆ ಬಟವಡೆ ಮಾಡುವುದಾಗಿ ಬಜೆಟ್ ಮಂಡಿಸಿದರು. ಆದರೆ ಆ ಬಜೆಟಿನ ಹಣ ಇನ್ನೂವರೆಗೆ ತಲುಪಿಲ್ಲ. ಅದರಲ್ಲಿ ಸುಮಾರು 450 ಕೋಟಿ ರೂಪಾಯಿ ಈಗಾಗಲೇ ಸಂಸ್ಥೆಗಳಿಗೆ ಬಟವಡೆಯಾಗಿದೆ. ಆದರೆ ಸಂಸ್ಥೆಗಳು ಆ ಹಣವನ್ನು ಇಟ್ಟುಕೊಂಡಿದ್ದೇವೆ. ಆದರೆ ಇದುವರೆಗೂ ಕಾರ್ಮಿಕರಿಗೆ ಬಟವಡೆಯಾಗಿಲ್ಲ. ಯಾಕೆ ಸರ್ಕಾರ ಈ ಮೌನ? ಸರ್ಕಾರ ಯಾಕೆ ಈ ಸುತ್ತೋಲೆಯನ್ನು ಕಡ್ಡಾಯವಾಗಿ ಗೊಳಿಸುತ್ತಿಲ್ಲ ಎನ್ನುವುದು ಪ್ರಶ್ನೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೇಳಿ ಇವರ ಬಾಯಿಂದ ಏನು ಹೇಳುತ್ತಿದ್ದಾರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು.
ಪರಿಷ್ಕರಣೆ ಬಾಕಿ ಬೇಡಿಕೆಯನ್ನು ಸಹಾನುಭೂತಿಯಿಂದ ಪರಿಶೀಲಿಸಿ ದಿನಾಂಕ 1/1/2021ರಿಂದ 28/2/2023ವರೆಗೆ ವೇತನದ ಬಾಕಿಯನ್ನು ಪಾವತಿಸಲು ಹಾಗೂ ದಿನಾಂಕ 1/4/2025ರಿಂದ ಜಾರಿಗೆ ಬರುವಂತೆ ವೇತನವನ್ನು ಪರಿಷ್ಕರಿಸಲು ನಮ್ಮ ಸರ್ಕಾರ ನಿಶ್ಚಯಿಸಿರುತ್ತದೆ. ವೇತನ ಬಾಕಿ ಪಾವತಿಗಾಗಿ 1,271 ಕೋಟಿ ರೂಗಳನ್ನು ಒದಗಿಸಲಾಗುವುದು. ರಾಜ್ಯ ರಸ್ತೆ